ನಿಮ್ಮ ತಲೆಯಲ್ಲಿ ಕೂಡ ಬಿಳಿ ಕೂದಲ ಸಮಸ್ಯೆ ಎಲ್ರಿಗಾದರೂ ಕೂಡ ಕಾಡ್ತಾನೇ ಇರುತ್ತೆ. ಅವರಿಗಾದರೂ ಕೂಡ ಅಲ್ಲಿ ಮಕ್ಕಳಿಗಾದರೂ ಕೂಡ ಅಲ್ಲಿ ಕೂದಲು ಉದುರುವಂಥ ಸಮಸ್ಯೆ ಅಲ್ಲಿ ಕೂದಲು ಜಾಸ್ತಿನೇ ಬೆಳೀತಾ ಇಲ್ಲ ಅಂದರೂ ಕೂಡ ನಮ್ಮ ಕೂದಲಿಗೆ ಏನೆಲ್ಲ ಹಚ್ಬೋದು ಅಂತ ತೋರಿಸ್ತೀನಿ. ನೀವೇನು ಮಾಡ್ತೀರಾ, ಕೆಮಿಕಲ್ ಇರುವಂಥ ಶಾಂಪೂಗಳಲ್ಲಿ ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ಗಳು ಎಲ್ಲನೂ ಕೂಡ ಬಳಸೋದ್ರಿಂದ ನಮ್ಮ ತಲೆಯಲ್ಲಿ ಜಾಸ್ತಿನೇ ಬಿಳಿ ಕೂದಲ ಸಮಸ್ಯೆ ಕೂಡ ಆಗುತ್ತೆ. ಹಾಗೆ ಕೂದಲು ಉದುರುವಂಥ ಸಮಸ್ಯೆ ಕೂಡ ಖಂಡಿತವಾಗಿ ಆಗುತ್ತೆ. ಅದರಿಂದ ನಾವು ಯಾವ ರೀತಿ ತಪ್ಪಿಸ್ಕೋಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ನೀವು ಕೂಡ ನೋಡಿ ಮಾಡ್ಕೊಂಡು ನೋಡಿ, ನಿಮಗೂ ಕೂಡ ಯೂಸ್ ಅನಿಸಿದ್ರೆ ನನ್ನ ವಿಡಿಯೋಗೂ ಕೂಡ ಲೈಕ್ ಕೊಡಿ. ಹಾಗಿದ್ರೆ ಸ್ನೇಹಿತರೆ ಮಾಡುವಂಥ ಪ್ರೊಸೆಸಿಂಗ್ ಕೂಡ ನೋಡಿಕೊಂಡು ಹೋಗಿ. ಹಾಗಾದರೆ ನಾನು ಇವಾಗ ಏನು ಮಾಡ್ತಿದ್ದೀನಿ ಅಂದರೆ, ಒಂದು ಕಬ್ಬಿಣದ ಬಾಣಲಿ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ನೀವು ಕಬ್ಬಿಣದ ಬಾಣಲಿ ಅಂತೇನಿಲ್ಲ, ನೀವು ಯಾವುದಾದ್ರೂ ಕೂಡ ತೊಗೋಬೋದು. ನನ್ನ ಹತ್ರ ಇರುವಂಥದ್ದು ನಾನು ತೊಗೊಂಡಿದ್ದೀನಿ. ಹಾಗೆ ನಾವು ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ನೋಡಿ, 1 ಸ್ಪೂನಷ್ಟು ಮೆಂತ್ಯ ಕಾಳಿಂದ ನಮ್ಮ ಕೂದಲು ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತು ನಮ್ಮ ತಲೆಯಲ್ಲಿ ಉದ್ದವಾಗಿ ಕೂದಲು ಬೆಳೆಯುತ್ತೆ. ಹಾಗೆ ಕೂದಲು ಎಲ್ಲೆಲ್ಲಿಲ್ಲ ಅಲ್ಲೆಲ್ಲ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ನಾನು ಇವಾಗ ಅದಕ್ಕೆ ಟೀ ಪುಡಿ ಹಾಕ್ತಾಯಿದ್ದೀನಿ. ಟೀ ಪುಡಿ ಹಾಕೋದ್ರಿಂದ ನಮ್ಮ ಕೂದಲಿಗೂ ಕೂಡ ತುಂಬಾ ಗುಣಮಟ್ಟ ಶಕ್ತಿಗಳು ಸಿಗುತ್ತೆ. ಅದರಿಂದ ಕೂಡ ಇವೆರಡೂ ಕೂಡ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ನಮ್ಮ ಕೂದಲು ನ್ಯಾಚುರಲಾಗಿ ಕಪ್ಪು ಮಾಡುವಂಥ ಶಕ್ತಿ ಸಿಗುತ್ತೆ ಸ್ನೇಹಿತರೆ. ಯಾವುದೇ ಕೆಮಿಕಲ್ ಬಳಸೋದ್ರ ಬದಲಾಗಿ ಈ ಥರ ಕೂಡ ನೀವು ನ್ಯಾಚುರಲಾಗಿ ನಿಮ್ಮ ಕೂದಲಿಗೆ ಕಪ್ಪು ಬಣ್ಣ ತರ್ಬೋದು. ಹಾಗಾಗಿ ಈ ಥರ ಇರುವಂಥದ್ದು ಖಂಡಿತವಾಗಿ ಟ್ರೈ ಮಾಡಿ ನೋಡಿ. ಹಾಗೆ ಏಜ್ಗಿಂತ ಮುಂಚೆನೇ ಮಕ್ಕಳಾಗಲಿ ದೊಡ್ಡವರಾಗಲಿ ಎಲ್ರಿಗೂ ಕೂಡ ಬಿಳಿ ಕೂದಲ ಸಮಸ್ಯೆ ಕಾಮನ್ ಆಗಿರುವಂಥದ್ದು. ಅದು ನಮ್ಮ ಶರೀರದಲ್ಲಿ ಏನಾದರೂ ಕಡಿಮೆ ಜಾಸ್ತಿ ಆದರೆ ಈ ರೀತಿ ಬಿಳಿ ಕೂದಲ ಸಮಸ್ಯೆ ಕಾಡ್ತಾ ಹೋಗುತ್ತೆ. ಹಾಗೆ ಥೈರಾಯ್ಡ್ ಸಮಸ್ಯೆ ಯಾರಿಗೆಲ್ಲ ಇರುತ್ತಲ್ಲ ಅವರಿಗೂ ಕೂಡ ಕೂದಲು ಉದುರುವಂಥ ಸಮಸ್ಯೆ ತುಂಬಾ ಕಾಮನ್ ಆಗಿರುವಂಥದ್ದು. ಅವರಿಗಾದರೂ ಕೂಡ ಈ ಥರ ಏನಾದರೂ ಟ್ರೈ ಮಾಡಿಬಿಟ್ರೆ ನಿಮ್ಮ ಕೂದಲು ಉದುರುವಂಥ ಸಮಸ್ಯೆ ಕಡಿಮೆ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ನಾನು ಕೂಡ ಅದರಿಂದನೇ ಇದ್ದೀನಿ, ಹಾಗಾಗಿ ನಾನು ಕೂಡ ಯೂಸ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ನನ್ನ ಕೂದಲು ಉದುರುವಂಥ ಸಮಸ್ಯೆ ಕಡಿಮೆ ಆಗಿರುವಂಥದ್ದು. ಹಾಗಾಗಿ ನೀವು ಕೂಡ ಈ ರೀತಿ ಟ್ರೈ ಮಾಡ್ಬೋದು. ಏನಪ್ಪ, ನಾವು ಕೂದಲು ಬಿಳಿ ಆದರೆ ಮಾತ್ರ ಹಚ್ಕೋಬೇಕಂತೇನಿಲ್ಲ. ಕೂದಲು ಬಿಳಿ ಇರಲಿ ಕಪ್ಪಿರಲಿ ಏನೇ ಇರಲಿ, ನಮ್ಮ ಕೂದಲಿನ ಸಮಸ್ಯೆ ಇದ್ದಾಗ ನಾವು ಇದೆಲ್ಲ ಕೂಡ ಯೂಸ್ ಮಾಡ್ಬೋದು. ಹಾಗಾಗಿ ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡ್ತಾ ಇರ್ಬೋದು ವೀಕ್ಷಕರೇ. ಹಾಗೆ ನೋಡಿ, ನಾನು ಈ ರೀತಿ ಚೆನ್ನಾಗಿ ಕೈ ಆಡಿಸ್ತಾನೆ ಇದ್ದೀನಿ. ಸ್ವಲ್ಪ ಕಪ್ಪು ಬಣ್ಣಕ್ಕೆ ತಿರುಗಬೇಕು. ಮೆಂತ್ಯ ಕಾಳು ಮತ್ತು ಟೀ ಪುಡಿ ಹಾಕಿರ್ತೀವಿ, ಅದೆರಡೂ ಕೂಡ ಚೆನ್ನಾಗಿ ಕಪ್ಪು ಬಣ್ಣಕ್ಕೆ ತಿರುಗಿದ ಮೇಲೆ ನಾವು ಇವಾಗ ಸ್ಟವ್ ಆಫ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇದೇನಪ್ಪ, ನಾವು ಕಪ್ಪು ಬಣ್ಣಕ್ಕೆ ಬಂದ ಮೇಲೆ ನಾವು ಆಫ್ ಮಾಡಿಕೊಂಡು ಈ ರೀತಿ ಕಪ್ಪು ಬಣ್ಣ ಚೆನ್ನಾಗಿ ನ್ಯಾಚುರಲಾಗಿ ನಮ್ಮ ಬಿಳಿ ಕೂದಲಿಗೆ ಕಪ್ಪು ಮಾಡೋದಕ್ಕೆ ಇಷ್ಟೆಲ್ಲ ನಮ್ಮ ಒಳ್ಳೆಯ ಗುಣಮಟ್ಟ ಶಕ್ತಿ ಇರುವಂಥದ್ದು ಕಲರ್ ಅಂದರೆ ಏನು ಕೇಳಿಬೇಡಿ ಸ್ನೇಹಿತರೆ. ಯಾವುದೇ ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ಗಳು ನಾವು ಏನು ಮಾಡ್ತೀವಿ, ತಂದು ಹಚ್ಕೊಂಡು ಬಿಡ್ತೀವಿ. ಹಚ್ಚೋದ್ರಿಂದ ನಮ್ಮ ಕೂದಲು ಕಡಿಮೆ ಬಿಳಿ ಕೂದಲದಲ್ಲಿ ಜಾಸ್ತಿ ಬಿಳಿ ಕೂದಲ ಸಮಸ್ಯೆ ಕಾಡ್ತಾ ಹೋಗುತ್ತೆ. ನಮಗೇನು ಅನಿಸುತ್ತೆ, ಇದು ಏನಪ್ಪ ಬಿಳಿ ಕೂದಲ ಸಮಸ್ಯೆಗೆ ನ್ಯಾಚುರಲ್ ಪರಿಹಾರ ಅಂತ ನೀವು ಅಂದ್ಕೊಳ್ತೀರ ಕೆಮಿಕಲ್. ಅದೇನಿಲ್ಲಪ್ಪ ನೋಡಿ, ನಾವು ಯಾವುದೇ ಕೆಮಿಕಲ್ ಇರುವಂಥದ್ದು ಬಳಸೋದ್ರಿಂದ ನಮಗೆ ಜಾಸ್ತಿನೇ ಬಿಳಿ ಕೂದಲ ಸಮಸ್ಯೆ ಆಗುತ್ತೆ, ಹಾಗೆ ಹಾನಿ ಕೂಡ ಆಗುತ್ತೆ. ಅದರ ಬದಲಾಗಿ ನಾವು ಈ ಥರ ಕೆಮಿಕಲ್ ಇಲ್ಲದೆ ಇರುವಂಥ ಹೇರ್ ಪ್ಯಾಕ್ಗಳು ಎಷ್ಟೇ ಯೂಸ್ ಮಾಡಿದ್ರೂ ಕೂಡ ನಮಗೂ ಕೂಡ ಹಾನಿ ಆಗಲ್ಲ, ನಮ್ಮ ಕೂದಲಿಗೂ ಕೂಡ ಒಳ್ಳೆ ರಿಸಲ್ಟ್ ಕೊಡ್ತಾ ಹೋಗುತ್ತೆ. ಇವಾಗ ನೋಡಿ, ಪೂರ್ತಿ ಕಪ್ಪು ಬಣ್ಣಕ್ಕೆ ಚೆನ್ನಾಗಿ ತಿರುಗಿದ ಮೇಲೆ ನಾನು ಇವಾಗ ಒಂದು ಬೌಲಲ್ಲಿ ತೆಕ್ಕೊಂಡಿದ್ದೀನಿ. ಆಮೇಲೆ ನಾನು ಇವಾಗ ಒಂದು ಕೊಟ್ಟೋ ಕಲ್ಲಲ್ಲಿ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೋಬೇಕಾಗುತ್ತೆ. ನೀವು ಬೇಕಾದರೆ ಮಿಕ್ಸಿಯಲ್ಲಿ ಕೂಡ ಪುಡಿ ಮಾಡ್ಕೋಬೋದು. ನಿಮ್ಗೆ ಎರಡರಲ್ಲಿ ಯಾವುದು ಇಷ್ಟ ಆಗುತ್ತೆ ಅದರಲ್ಲಿ ನೀವು ಪುಡಿ ಮಾಡ್ಕೋಬೇಕು. ಪೂರ್ತಿ ಸಣ್ಣ ಪುಡಿ ಮಾಡ್ಕೊಳ್ಳಿ, ಸ್ವಲ್ಪ ಕೂಡ ತರ್ತರಿಯಾಗಿರಬಾರ್ದು. ಪೂರ್ತಿ ಪೌಡ್ರ್ ರೀತಿ ಪುಡಿ ಮಾಡ್ಕೋಬೇಕು. ಈ ಪೌಡ್ರನ್ನ ನೀವು ಏನಾದರೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು. ನಿಮಗೆ ಎಷ್ಟು ದಿನಗಳ ಬೇಕಾದರೂ ಅಷ್ಟು ದಿನಗಳಿಗೆ ಯೂಸ್ ಮಾಡೋದಕ್ಕೆ ತುಂಬಾ ಒಳ್ಳೆಯದನ್ಬೋದು. ಹಾಗಾಗಿ ಖಂಡಿತವಾಗಿ ನೀವು ಕೂಡ ಬಳಸಿ ನೋಡಿ, ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ಸಿಕ್ಕಿದ ಮೇಲೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು. ಇವಾಗ ನೋಡಿ, ಪುಡಿಯಾಗಿ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕುಟ್ಕೋಬೇಕಾಗತ್ತೆ. ಮಿಕ್ಸಿಯಲ್ಲಿ ಜಾಸ್ತಿ ಪುಡಿ ಆಗಲ್ಲ, ಅದಕ್ಕೋಸ್ಕರ ಈ ರೀತಿ ಮಾಡ್ತಾಯಿದ್ದೀನಿ. ನೋಡಿ, ಕುಟ್ತಾ ಇರೋವಂಥದ್ದು ಕಾಣಿಸ್ತಾ ಇರ್ಬೋದು, ಚೆನ್ನಾಗಿ ಪುಡಿ ಆಗ್ತಾ ಇರೋವಂಥದ್ದು. ನಾವು ಜಾಸ್ತಿ ಹೊತ್ತು ಹುರಿತೀವಲ್ವ, ಅದಕ್ಕೋಸ್ಕರ ನಮಗೆ ಪುಡಿಯಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಎಷ್ಟು ಚೆನ್ನಾಗಿ ಪುಡಿ ಮಾಡ್ಕೋಬೇಕಂದ್ರೆ ಸಣ್ಣ ಪುಡಿ ಮಾಡ್ಕೋಬೇಕು. ಇವಾಗ ನಾನು 1-2 ಸೆಕೆಂಡ್ ಚೆನ್ನಾಗಿ ಕುಟ್ಕೊಂಡು ತೊಗೊಂಡೆ. ಪೂರ್ತಿ ಪುಡಿಯಾಗಿ ಆಗಿರುವಂಥದ್ದು. ಇವಾಗ ಏನು ಮಾಡಬೇಕಂತ ಹೇಳ್ತೀನಿ ನೋಡಿ. ಯಾರೆಲ್ಲ ನನ್ನ ವಿಡಿಯೋ ಪೂರ್ತಿಯಾಗಿ ನೋಡಿರ್ತಾರಲ್ಲ ಸ್ನೇಹಿತರೆ, ಅವರಿಗೆಲ್ಲರಿಗೂ ಕೂಡ ಅರ್ಥ ಆಗುತ್ತೆ. ಯಾರೆಲ್ಲ ಸ್ಕಿಪ್ ಮಾಡಿ ನೋಡಿರ್ತಾರೋ ಅವರಿಗೆಲ್ಲರಿಗೂ ಕೂಡ ಅರ್ಧದಷ್ಟೇ ಅರ್ಥ ಆಗಿರುತ್ತೆ. ಹಾಗಾಗಿ ಹೇಳ್ತಾ ಇರೋವಂಥದ್ದು ನೀವು ಕೂಡ ಟ್ರೈ ಮಾಡ್ಬೋದು. ಹಾಗೆ ಯಾರೆಲ್ಲ ಹೊಸದಾಗಿರೋರು ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಕೊಡದೆ ಹೋಗಬೇಡಿ ಸ್ನೇಹಿತರೆ. ಇವಾಗ ನೋಡಿ, ಪೌಡ್ರ್ ರೆಡಿ ಆಯಿತು. ಒಂದು ಬೌಲಲ್ಲಿ ಹಾಕಿದ್ದೀನಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಪ್ಪು ಬಣ್ಣ ಬಂದಿರೋಂಥ ಪೌಡ್ರ್ ನೋಡಿ. ನಾವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀವೋ ಅಷ್ಟು ಜಾಸ್ತಿ ಕಡಿಮೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಪೌಡ್ರ್ ಜಾಸ್ತಿ ಕೂಡ ಆಗುತ್ತೆ, ಕಡಿಮೆ ಕೂಡ ಆಗುತ್ತೆ.
ಇವಾಗ ಈ ಪೌಡ್ರಲ್ಲಿ ನಾನು ಇವಾಗ ಕೊಬ್ಬರಿ ಎಣ್ಣೆ ಸೇರಿಸ್ತಾ ಇರೋವಂಥದ್ದು. ನೋಡಿ ಕೊಬ್ಬರಿ ಎಣ್ಣೆ ಹಾಕಿದ ತಕ್ಷಣ ನೋಡಿ ಪೌಡ್ರ್ ಯಾವ ಕಲರ್ಗೆ ಚೆನ್ನಾಗಿ ಕಲರ್ ಬರ್ತಾ ಇರೋವಂಥದ್ದು, ಎಷ್ಟು ಶೈನಿಯಾಗಿ ಮತ್ತು ಕಪ್ಪು ಬಣ್ಣಕ್ಕೆ ತಿರುಗ್ತಾ ಇರೋವಂಥದ್ದು ನೋಡಿ. ನಾವು ಯಾವಾಗಲೂ ಕೂಡ ಕೊಬ್ಬರಿ ಎಣ್ಣೆ ತಲೆಗೆ ಅಪ್ಲೈ ಮಾಡ್ತಾನೆ ಇರ್ತೀವಿ. ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡೋದಕ್ಕಿಂತ ಈ ಥರ ಮಿಕ್ಸ್ ಮಾಡಿ ನಮ್ಮ ತಲೆಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಕೂದಲು ಕೂಡ ಚೆನ್ನಾಗಿ ಹೊಸದಾಗಿ ಗ್ರೋತ್ ಆಗುತ್ತೆ, ಹಾಗೆ ಅದು ಕೂಡ ಕಪ್ಪು ಬಣ್ಣ ಬರುವಂಥ ಕೂದಲು ಗ್ರೋತ್ ಆಗುವಂಥದ್ದು. ಹಾಗೆ ಕೊಬ್ಬರಿ ಎಣ್ಣೆ ನಮ್ಮ ತಲೆಗೆ ಹಚ್ಚೋ ಬದಲಾಗಿ ಈ ಥರ ಸ್ವಲ್ಪ ಕಷ್ಟಪಟ್ಟು ನಾವು ತಲೆಗೆ ಹಚ್ಚಿದ್ರೆ ನಮ್ಮ ಬಿಳಿ ಕೂದಲು ಕೂಡ ನ್ಯಾಚುರಲಾಗಿ ಕಪ್ಪಾಗುತ್ತೆ, ಹಾಗೆ ಹೊಸದಾಗಿ ಕೂಡ ಕೂದಲು ಬೆಳವಣಿಗೆ ಆಗುತ್ತೆ, ಉದ್ದವಾಗಿ ಕೂಡ ಕೂದಲು ಬೆಳವಣಿಗೆ ಆಗುತ್ತೆ. ಹಾಗಿದ್ದರೆ ಯಾಕೆ ತಡ ಮಾಡ್ತೀರಾ ಸ್ನೇಹಿತರೆ, ವೀಕ್ಷಕರೇ? ನ್ಯಾಚುರಲ್ ಕಲರ್ ನ್ಯಾಚುರಲ್ ಆಗಿ ನೀವು ಕೂಡ ಬಳಸ್ಬೋದು. ಹಾಗಾಗಿ ನಿಮಗೂ ಕೂಡ ಖಂಡಿತವಾಗಿ ಈ ಎಲ್ಲ ಯೂಸ್ಫುಲ್ ಟಿಪ್ಸ್ ನಿಮಗೂ ಕೂಡ ಇಷ್ಟ ಆದರೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ರೀತಿ ನಾವು ತಲೆಗೆ ಅಪ್ಲೈ ಮಾಡಿ 1 ಗಂಟೆಗಳ ಕಾಲ ಬಿಟ್ಕೊಂಡು ವಾಶ್ ಮಾಡ್ಬೋದು. ಶಾಂಪು ಮಾತ್ರ ಬಳಸೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಹಾಗಿದ್ರೆ ಯಾಕೆ ತಡ ಮಾಡ್ತೀರಾ, ನೋಡಿ ಟ್ರೈ ಮಾಡಿ. ಧನ್ಯವಾದ.